ಅಧ್ಯಾಸ ರಾಗ. ಸರಿ, ಇದನ್ನು ಒಳ್ಳೆಯದು ಅಂತ ತಿಳ್ಕೊಂಡದ್ದು ರಾಗ. ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಳ್ಳುವುದಕ್ಕೆ ರಾಗ ಅಂತ ಹೆಸರು. ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದಿಲ್ಲ, ಅದು ಬೇಕು ಅಂತ ಅಪೇಕ್ಷೆ ಪಟ್ಟ, ಅದಕ್ಕೆ ಮೋಹ ಅಂತ ಹೆಸರು. ಅದು ಬೇಕು ಅಂತ ಅಪೇಕ್ಷೆ ಪಟ್ಟ. ಇದು ಒಳ್ಳೆಯ ಮಕ್ಕಳು ಅಂತ. ಹೌದು, ಅಲ್ಲಿ ಕೆಟ್ಟದ್ದು ಅಂತ ಭಾವನೆ ಇದ್ದು ಒಳ್ಳೆಯದು ಅಂತ ಭಾವನೆ ಬಂದದ್ದಲ್ಲ, ಒಳ್ಳೆಯವರು ಅಂತ ಅಷ್ಟೇ ಭಾವನೆ ಬಂದು. ಹೌದು, ಒಳ್ಳೆಯದು ಅಂತ ಅಷ್ಟೇ ಭಾವನೆ. ಅದು ನಿಜವಾಗದ್ದು ಕೆಟ್ಟದ್ದು ಅಂತ ಅವ ತಿಳ್ಕೊಳ್ಳಿಲ್ಲ, ಒಳ್ಳೆಯದು ಅಂತ ತಿಳ್ಕೊಂಡು, ಅದಕ್ಕೆ ಮೋಹ ಅಂತ ಹೆಸರು. ಹೌದು ಹೌದು, ಅದೇ ಕೆಟ್ಟದ್ದು ಅಂತ ತಿಳ್ಕೊಳ್ಳದೆ ಒಳ್ಳೆಯದು ಕೆಟ್ಟದ್ದನ್ನು ನಿಜವಾಗಿ ಕೆಟ್ಟದ್ದು, ಅದೇ ಕೆಟ್ಟದ್ದು ಅಂತ ತಿಳುವಳಿಕೆ ಇಲ್ಲ, ಒಳ್ಳೆಯದು ಅಂತಲೇ ತಿಳ್ಕೊಂಡು ಅದನ್ನು ಮೋಹ ಅಂತ ಕರೀತಾರೆ. ಕೆಟ್ಟದ್ದು ಅಂತ ಗೊತ್ತಿದ್ದು ಕೂಡ ನನಗೆ ಬೇಕು ಅಂತ ಅಪೇಕ್ಷೆ ಪಡೋದಕ್ಕೆ ರಾಗ ಅಂತ ಹೆಸರು. ಕೆಟ್ಟದ್ದು ಅಂತ ಗೊತ್ತಿದ್ದು ಬೇಕು ಅಂತ ತಿಳುವಳಿಕೆ ಉಂಟಲ್ಲ, ಅದನ್ನು ರಾಗ ಅಂತ ಕರೀತಾರೆ. ಕೆಟ್ಟದ್ದು ಅಂತ ಗೊತ್ತಿಲ್ಲದೆ ನನಗೆ ಬೇಕು ಅಂತ ತಿಳುವಳಿಕೆ ಉಂಟಲ್ಲ, ಅದನ್ನು ಮೋಹ ಅಂತ ಕರೀತಾರೆ. ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ ಆದರದಿ ಕೇಳುವುದು. ದ್ರವ್ಯ ನೆನೆಸುವ ಭೂತ ಮಾತ್ರದೊಳು ಅವ್ಯಯನು ಕರ್ಮೇಂದ್ರಿಯಗಳೊಳು ಭವ್ಯ ಸತ್ಕ್ರಿಯ ನೆನೀಪ. ಜ್ಞಾನೇಂದ್ರಿಯಗಳ ಒಳಗಿದ್ದು ಸ್ತವ್ಯಕಾರಕ ನೆನೆಸಿ ಸುಖಮಯ ಸೇವ್ಯ ಸೇವಕ ನೆನೆಸಿ ಜಗದೊಳು ಹವ್ಯವಾಹನ ಅರಣಿಯೊಳು ಅರಣಿ ಒಳಗೆ ಇಪ್ಪಂತೆ ಇರುತಿಪ್ಪ ಅಂತ. ಪಂಚಭೂತಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡುವ ಕ್ರಮ. ಭಗವಂತನಿಗೆ ದ್ರವ್ಯ ಅಂತ ಹೆಸರು. ಯಾಕೆ ಅಂದರೆ ಈ ದ್ರವ್ಯಗಳ ಒಳಗೆ ಇರೋಣದರಿಂದ. ಏನು ದ್ರವ್ಯಗಳು ಅಂತಂದರೆ ವಸ್ತುಗಳು. ಯಾವುದದು? ಪಂಚಭೂತಗಳು ಅಷ್ಟೆ. ಇನ್ನು ಪಂಚಭೂತಗಳು ಪಂಚತನ್ಮಾತ್ರೆಗಳು. ಶಬ್ದ, ಆಕಾಶದಲ್ಲಿ ಶಬ್ದ, ಆಮೇಲೆ ಗಾಳಿಯಲ್ಲಿ ಶಬ್ದ ಮತ್ತು ಸ್ಪರ್ಶ, ಬೆಂಕಿಯಲ್ಲಿ ಶಬ್ದ ಸ್ಪರ್ಶ ಬಣ್ಣ, ನೀರಿನಲ್ಲಿ ಶಬ್ದ ಸ್ಪರ್ಶ ಬಣ್ಣ ರುಚಿ, ಮಣ್ಣಲ್ಲಿ ಶಬ್ದ ಸ್ಪರ್ಶ ಬಣ್ಣ ರುಚಿ ಗಂಧ ಅಂತ. ಒಂದರಿಂದ ಒಂದು ಹುಟ್ಟಿದ್ದು. ಆಕಾಶಾತ್ ವಾಯು ಅಗ್ನಿ ಅಂತೇಳಿ ಅದು ಯಾವುದರಿಂದ ಹುಟ್ಟಿದೋ ಅದರ ಗುಣವನ್ನು ಹಿಡ್ಕೊಂಡು ತನ್ನ ಒಂದು ಗುಣವನ್ನು ಪ್ರಕಟ ಮಾಡುತ್ತೆ. ಹಾಗೆ ಅಪ್ಪನದರಲ್ಲೇ ಜೋತು ಬೀಳಬಾರ್ದು, ತನ್ನ ಸಂಪಾದನೆ ಬೇಕು ಅಂತ. ಹಾಗೆ ಅಪ್ಪನ ಗುಣವನ್ನು ಹಿಡ್ಕೊಂಡು ಬಂದಿದೆ ಗಾಳಿ, ಶಬ್ದವನ್ನು ಗಾಳಿ ಹಿಡ್ಕೊಂಡು ಬಂದಿದೆ. ತನ್ನದೇ ಗುಣವನ್ನು ಒಂದು ಸೃಷ್ಟಿ ಮಾಡಿಕೊಂಡಿದೆ, ತನ್ನ ಗುಣ ಸ್ಪರ್ಶ. ಆಕಾಶದಲ್ಲಿ ಸ್ಪರ್ಶ ಇಲ್ಲ, ಗಾಳಿಯಲ್ಲಿ ಸ್ಪರ್ಶ ಇದೆ. ಗಾಳಿಯಲ್ಲಿ ರೂಪ ಇಲ್ಲ, ಬೆಂಕಿಯಲ್ಲಿ ರೂಪ ಇದೆ. ಹೀಗೆ ಹಿರಿಯರ ಬಳುವಳಿ, ಹಿರಿಯರ ಪ್ರಸಾದ, ತನ್ನ ಸ್ವಂತಿಕೆ. ಹೀಗೆ ಮಣ್ಣಿನಲ್ಲಿ ಆಗುವಾಗ 5 ಬಂತು. ಹಿರಿಯರ 4 ಗುಣಗಳು, ತನ್ನದೊಂದು ಸ್ವಂತ ಗಂಧ, ಸುವಾಸನೆ, ವಾಸನೆ, ದುರ್ವಾಸನೆ 2. ಹೀಗೆ ದ್ರವ್ಯಗಳು. ಇದು ತಾನಾಗಿಯೇ ಇರುವುದಿಲ್ಲ, ತನ್ಮಾತ್ರೆಗಳು. ಮತ್ತು ಒಂದನ್ನು ಆಶ್ರಯಿಸಿಕೊಂಡೇ ಇರುವುದು, ವಸ್ತುಗಳನ್ನು ಆಶ್ರಯಿಸಿಕೊಂಡೇ ಇರುವುದು. ವಸ್ತುಗಳನ್ನು ಬಿಟ್ಟು ತನ್ಮಾತ್ರೆಗಳು ಅಂತ ಇಲ್ಲ. ಆದರೆ ವಸ್ತುಗಳಿಗಿಂತ ಪ್ರತ್ಯೇಕ ಹೌದು, ವಸ್ತುಗಳನ್ನು ಬಿಟ್ಟು ಇಲ್ಲ ಅಂತ. ಈಗ ಅದಕ್ಕೆ ಅಂದರು ದ್ರವ್ಯಗಳು ಅಂದರೆ ಈ ವಸ್ತುಗಳು. ಆಮೇಲೆ ವಸ್ತುವಿನ ಗುಣಧರ್ಮಗಳು, ತನ್ಮಾತ್ರೆಗಳು ಅಂತಂದರೆ ಅದರ ಗುಣಧರ್ಮಗಳು. ಇವುಗಳಲ್ಲಿ ಭಗವಂತ ತಾನು ಇದ್ದಾನೆ. ಇದರೊಳಗೆ ಭಗವಂತ ಇದ್ದಾನ. ಹೌದು. ಹಾಗಾದರೆ ಮನೆ ಮುರಿಯುವಾಗ ಮನೆಯೊಳಗಿದ್ದವ ಸತ್ತ ಅಂತಲೇ ಲೆಕ್ಕ ಅಂತಂದು. ಅದಕ್ಕಂದರೂ ಭಗವದ್ಗೀತೆಯಲ್ಲಿ ಬಿಭರ್ತಿ ಅವ್ಯಯ ಈಶ್ವರ ಅಂತಂದು. ತಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ ತೋಸ್ಮಿ ಲೋಕೆ ವೇದೇ ಸರ್ವತ್ರ ಇದು ಮಾತ್ರ ಏತದ್ಬುದ್ಧ ಅಲ್ಲಿ ಬರುತ್ತಲ್ಲ, ಬಿಭರ್ತಿ ಯೋಮ ಆವಿಶ್ಯ ತದು
ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ ಅಂತೇಳಿ. ಆವಿಶ್ಯ ಪ್ರವೇಶ ಮಾಡಿದ ತಾಕತ್ತುಂಟ, ಪ್ರವೇಶ ಮಾಡುವ ತಾಕತ್ತುಂಟು. ಆವಿಶ್ಯ ಅದನ್ನು ಪ್ರವೇಶ ಮಾಡಿ ಏನು ಮಾಡ್ತಾನೆ? ಯಹ ಲೋಕತ್ರಯಂ ಆವಿಶ್ಯ, 3 ಲೋಕವನ್ನು ಆವಿಶ್ಯ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಏನು ಮಾಡ್ತಾನೆ? ಬಿಭರ್ತಿ ಧಾರಣೆ ಮಾಡ್ತಾನೆ. ಬಿಭರ್ತಿ ಹಾಗಾದರೆ ಲೋಕ ಹೋದಾಗ ಸಾಯ್ತಾನೆ? ಇಲ್ಲ, ಅವ್ಯಯ, ಅವನಿಗೆ ನಾಶ ಇದೆ, ಅವ್ಯಯ ಅಲ್ಲ. ಇದರೊಳಗೆ ಪ್ರವೇಶ ಮಾಡುವ ತಾಕತ್ತುಂಟ. ಮನೆ ನಾಶ ಆದರೂ ಕೂಡ ಇವನು ನಾಶ ಆಗದು ಉಳಿದಕ್ಕೆ ತಾಕತ್ತುಂಟ? ಈಶ್ವರ ಅಂತ. ಯಹ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಅದನ್ನೇ ಅವ್ಯಯ ಎನ್ನುವುದನ್ನು ಇಲ್ಲಿ ಅಂದ್ಬಿಟ್ಟು ದ್ರವ್ಯದೊಳಗೆ ಇರ್ತಾನೆ. ದ್ರವ್ಯ ನಾಶ ಆದರೂ ಕೂಡ ಇವನಿಗೆ ನಾಶ ಇಲ್ಲ, ಇವನು ವ್ಯಯರಹಿತ. ಆದ್ದರಿಂದ ಅವ್ಯಯ. ದ್ರವ್ಯ ನೆನೆಸುವ ಭೂತ ಅಲ್ಲ, ದ್ರವ್ಯದೊಳಗಿದ್ದರಿಂದ ಇವನಿಗೇನೆ. ಹೌದು, ಅದು ದ್ರವ್ಯ ಅಂತ ಆದದ್ದೇ ಇವನಿಂದ. ಆದ್ದರಿಂದ ಇವನಿಗೇನೆ ದ್ರವ್ಯ ಅನ್ನತಕ್ಕಂಥ ಹೆಸರು. ಅದೇನು ಲೋಕದಂತೆಲ್ಲ ಯಾರಿಂದ ನಾವು ಬೆಳಗುತ್ತೇವೆ ಅವರನ್ನು ಮರೀಲಿಕ್ಕೆ ಆಗೋಲ್ಲ. ಅದಕ್ಕೆ ಇಲ್ಲಿ ಅಂತಾರೆ ಹಿರಿಯರು ಋಷಿಗಳು ಯಾರು ಕೂಡ ಅವನಿಂದಾಗಿ ಇದು ದ್ರವ್ಯ ಅಂತ ಆದದ್ದು. ದ್ರವತೆ ಇತಿ ದ್ರವ್ಯ ಅಲ್ವಾ? ಹೋಗುತ್ತೆ ಅದು, ಇಲ್ಲ ನಮ್ಮನ್ನು ಹೋಗಿಸುತ್ತೆ ಅಲ್ಲಿಗೆ, ಆದರೆ ಅದಕ್ಕೆ ದ್ರವ್ಯ ಅಂತ ಹೆಸರು. ಅದು ನಾವಿದ್ದಲ್ಲಿಗೆ ಬರುತ್ತೆ, ಇಲ್ಲ ನಾವು ಅದು ಇದ್ದಲ್ಲಿಗೆ ಹೋಗುತ್ತೇವೆ. ಅಂತೂ ದ್ರವಣಂ ನಾಮ ಗಮನಂ. ಅದರಲ್ಲಿ ನಮ್ಮಲ್ಲಿ. ಗಟ್ಟಿ ಪದ ಅಂತ ಆದರೆ ಸ್ಥಿರವಾದ ಪದಾರ್ಥ ಅಂತ ಆದರೆ ನಾವು ಅಲ್ಲಿಗೆ ಹೋಗುವುದು. ಚರ ಪದ ಅಂತ ಆದರೆ ಅದನ್ನು ನಾವಿದ್ದಲ್ಲಿಗೆ ತರಿಸುವುದು ಅಂತ. ಒಟ್ಟಿಗೆ ದ್ರವ್ಯ ಅದು. ಹೀಗೆ ಆದ್ದರಿಂದ ಭಗವಂತ ಅದರೊಳಗೆ ತಾನಿದ್ದು ಭಗವಂತನಿಗೆ ದ್ರವ್ಯ ಅಂತ ಹೆಸರು. ಹಾಗಾದರೆ ದೇವರನ್ನು ದ್ರವ್ಯ ಅಂತ ಚಿಂತನೆ ಮಾಡಿದರೆ ನಮಗೆ ಯಾವುದೊಂದು ವಸ್ತು ಬೇಕಾಯಿತು. ಅದರೊಳಗೆ ಭಗವಂತ ದ್ರವ್ಯ ಅಂತ ಚಿಂತನೆ ನಾವಲ್ಲಿಗೆ ಹೋಗುವಂತಿಲ್ಲ, ಅದು ನಮ್ಮಲ್ಲಿಗೆ ಬರುವಂತೆ ಮಾಡ್ತಾನೆ ಭಗವಂತ ಅಂತ. ಅದಕ್ಕೆ ದ್ರವ್ಯ ನೆನೆಸುವ ಎಲ್ಲಿ ಭೂತ. ಆಮೇಲೆ ಅದೇ ರೀತಿಯಲ್ಲಿ ಮಾತ್ರದೊಳು ಕೂಡ, ತನ್ಮಾತ್ರೆಗಳಲ್ಲಿಯೂ ಕೂಡ ಭಗವಂತ ಸೇರಿಕೊಂಡಿದ್ದಾನೆ. ಗುಣಿ ಗುಣ ಎರಡರೊಳಗೂ ಕೂಡ ಭಗವಂತ ಸೇರಿಕೊಂಡಿದ್ದಾನೆ ಅಂತ ತಿಳಿಯುವುದೇ ಧ್ಯಾನ ಪ್ರಕ್ರಿಯೆ. ಇದು ಒಂದು ಧ್ಯಾನ ಅಂತ ಆಗುತ್ತದೆ. ಸರಿ, ಆಯಿತು, ಇಷ್ಟ ಆಯಿತು. ಇಷ್ಟೇ ಇರುವುದಾ ಜಗತ್ತು ಅಂತಂದರೆ? ಇಲ್ಲ. ಕರ್ಮೇಂದ್ರಿಯಗಳುಂಟು, ಜ್ಞಾನೇಂದ್ರಿಯಗಳುಂಟು. ಕರ್ಮೇಂದ್ರಿಯ ಒಳಗೂ ಇದ್ದಾನೆ, ಜ್ಞಾನೇಂದ್ರಿಯಗಳ ಒಳಗೂ ಇದ್ದಾನೆ. ಒಂದೊಂದು ಕಡೆ ಇರುವಾಗ ಅವನಿಗೆ ಒಂದೊಂದು ಹೆಸರು. ಕರ್ಮೇಂದ್ರಿಯಗಳಲ್ಲಿ ಇರುವಾಗ ಅವನಿಗೆ ಏನು ಹೆಸರು ಅಂದರೆ, ಕರ್ಮೇಂದ್ರಿಯಗಳು ಭವ್ಯ ಸತ್ಕ್ರಿಯ ನೆನಿಪ ಅಂತಂದು. ಕರ್ಮೇಂದ್ರಿಯಗಳ ಕೆಲಸವೇ ಕ್ರಿಯೆ ಮಾಡುವಿಕೆ. ಭಗವಂತ ಅಲ್ಲಿ ಇದ್ದಾನೆ, ಯಜಮಾನ ಅಲ್ಲಿ ಇದ್ದಾನೆ ಅಂತ ಗೊತ್ತಾದರೆ ನಾವು ಕೆಲಸ ಮಾಡುವರು ಚೆನ್ನಾಗಿ ಕೆಲಸ ಮಾಡ್ತೇವೆ. ಅದಕ್ಕಂತಾರೆ ಸತ್ಕ್ರಿಯ ನೆನೆಸುವನು. ಇವನು ತನ್ನ ಕರ್ಮೇಂದ್ರಿಯಗಳನ್ನು ಒಳ್ಳೆಯ ಕಡೆಗೆ ಉಪಯೋಗಿಸ್ತಾನೆ. ಕರ್ಮೇಂದ್ರಿಯಗಳನ್ನು ಒಳ್ಳೆಯ ಕಡೆಗೆ ಉಪಯೋಗಿಸುವುದು ಕೂಡ ಒಂದು ಧ್ಯಾನ. ಆ ರೀತಿಯಾದ ಧ್ಯಾನ ಆಗಬೇಕು ಅಂತಾದರೆ ಕರ್ಮೇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಆದರೆ ಚಿಂತನೆ ಒಂದು ಧ್ಯಾನ ಆಯಿತು. ಕರ್ಮೇಂದ್ರಿಯಗಳನ್ನು ಒಂದಕ್ಕೆ ಒಳ್ಳೆಯ ಕಡೆಗೆ ಕರ್ಕೊಂಡು ಕೆಲಸ ಮಾಡುವಂತೆ ಮಾಡುವುದು ಅದು ಒಂದು ಧ್ಯಾನ ಆಯಿತು. ಎರಡೂ ರೀತಿಯಾಗಿರ್ತಕ್ಕಂಥ ಧ್ಯಾನ. ಭಗವಂತನೇ ಮಾಡುವುದಾದರೂ ಕೂಡ ಭಗವಂತ ನಮ್ಮಿಂದ ಮಾಡಿಸುವುದು ಅಂತ ನಾವು ಹೇಳೋದು. ಆವಾಗ ನಾವು ಅಲ್ಲಿಗೆ ಹೋಗಬೇಕು ಅಂತ ನಮಗೆ ತೋರಿತು, ದೇವಸ್ಥಾನಕ್ಕೆ ಅಂತ ಹೋದೆವು. 10 ಜನಕ್ಕೆ ಸಹಾಯ ಮಾಡಬೇಕು ಅಂತ ತೋರಿತು, ಸಹಾಯ ಮಾಡಿದೆವು. ಇದೆಲ್ಲ ಏನು? ಸತ್ಕ್ರಿಯೆಗಳು, ಒಳ್ಳೆಯ ಕ್ರಿಯೆಗಳು. ಈ ಕ್ರಿಯೆಗಳನ್ನು ಮಾಡುವುದು ಕೂಡ ಒಂದು ಧ್ಯಾನ. ಯಾಕೆಂದರೆ ಧ್ಯಾನ ಅಂದರೆ ಮಾನಸೀ ಕ್ರಿಯಾ ಅಂತ ಹಿರಿಯರೊಂದು ಅರ್ಥ ಹೇಳಿದ್ದುಂಟು ಧ್ಯಾನ ಶಬ್ದಕ್ಕೆ. ಧ್ಯಾನ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟ ಚಟುವಟಿಕೆ ಅಂತ. ಒಟ್ಟಿಗೆ ಧ್ಯಾನ ಅಂದರೆ ಚಟುವಟಿಕೆ. ಕರ್ಮೇಂದ್ರಿಯಗಳ ಚಟುವಟಿಕೆನಾಗ್ಬೋದು, ಮನಸ್ಸಿನ ಚಟುವಟಿಕೆನಾಗ್ಬೋದು. ಕರ್ಮೇಂದ್ರಿಯಗಳಿಂದ ಆಗತಕ್ಕಂಥ ಚಟುವಟಿಕೆಗಳು ಒಳ್ಳೆಯದು ಅಂತಾದರೆ ಅದನ್ನು ಸತ್ಕ್ರಿಯಾ ಅಂತ ಕರೀತಾರೆ. ಸತ್ಕ್ರಿಯೆಗಳು ಒಳ್ಳೆಯ ಕೆಲಸ. ಮತ್ತೆ ಪುನಃ ಭವ್ಯ ಅಂತ ಅದನ್ನು ಕರೀತಾರೆ. ಭವ ಶಬ್ದಕ್ಕೆ ಮಂಗಳ ಅಂತ ಅರ್ಥ. ಒಳ್ಳೆಯ ಕೆಲಸ, ಮಂಗಳಮಯವಾದ ಕೆಲಸ ಅಂತ. ಒಳ್ಳೆಯ ಕೆಲಸ ಅಂತಂದ್ರೇ ಒಂದು ಮಂಗಳಮಯ ಅಂತ ಇರುತ್ತೆ. ಅದು ಮಂಗಳಮಯವಾದ ಕೆಲಸವನ್ನೇ ಒಳ್ಳೆಯ ಕೆಲಸ ಅಂತ ಕರೆಯುವುದು. ಆದರೂ ಕೆಲವು ಮೇಲ್ನೋಟಕ್ಕೆ ನೋಡುವಾಗಲೇ ಮಂಗಳಮಯವಾಗಿ ಕಾಣುತ್ತದೆ, ಕೆಲವು ಆಗ ನಮಗೆ ಮಂಗಳಮಯ ಅಂತ ಕಾಣಿಸೋಲ್ಲ. ಮತ್ತೆ ವಿಚಾರ ಮಾಡಿದ ಮೇಲೆ
ಅವರು ಹೀಗೆ ಮಾಡಿದರು ಅಬ್ಬಾ ಅಂತ ಮತ್ತೆ ಆಶ್ಚರ್ಯ ಪಡ್ತೀವಿ. ಮೊದಲವರು ಕೆಲಸ ಮಾಡುವಾಗ ನಮಗೆ ಗೊತ್ತಾಗೋದು ಯಾಕೆ ಮಾಡ್ತಾರಪ್ಪ ಹೀಗೆ ಅಂತ ನಮಗೆ ತೋರುತ್ತೆ. ನಾನು ಬನ್ನಿ ಅಂತಂದೆ, ಅವರು ಬರಲೇ ಇಲ್ಲ. ಯಾಕೆ ಬರಲಿಲ್ಲಪ್ಪ? ಮತ್ತೆ ಗೊತ್ತಾಯಿತು ಯಾಕೆ. ಅವರು ಯಾವ ಬಸ್ಸಲ್ಲಿ ಹೊರಡಬೇಕು ಅಂತಿದ್ರೋ ಆ ಬಸ್ ಅಪಘಾತ ಆಗಿದೆ ಅಂತ. ಅವಾಗ ಅಬ್ಬಾ ಅಂತಂದೇನು, ಅದೇ ಭವ್ಯ ಅಂತ. ಹೊರಡುವಿಕೆ ಸತ್ಕ್ರಿಯೆನೇ, ಅಲ್ಲಿಂದ ಇಲ್ಲಿಗೆ ಹೊರಡುವಿಕೆ ಸತ್ಕ್ರಿಯೆನೇ. ಆದರೆ ಪುನಃ ಎಲ್ಲಿಯ ತನಕ ಅಂತಂದರೆ ಹೊರಡದೆ ನಿಲ್ಲುವುದು ಕೂಡ ಸತ್ಕ್ರಿಯೆನೇ ಆಯಿತು. ಇವಾಗ ಹೊರಡುವಿಕೆ ಸತ್ಕ್ರಿಯೆ, ಆ ಹೊರಡುವಿಕೆ ಅನ್ನಕ್ಕಂಥ ಸತ್ಕ್ರಿಯೆ ನಿಂತು ಹೋಯ್ತಲ್ಲ, ಆವಾಗ ಭವ್ಯ ಆಯಿತು. ಯಾಕೆ ಭವ್ಯವಾದ ಆ ನಿಲ್ಲುವಿಕೆ, ಹೋಗುವುದಕ್ಕಿಂತ ಹಿಂದೆ ಬರುವಿಕೆ, ಅದು ಕ್ರಿಯೆನೇ. ಹೋಗುವಿಕೆ, ಹಿಂದೆ ಬರುವಿಕೆ. ಬಂದಿದ್ದರು ಅಲ್ಲಿ ತನಕ, ವಾಹನ ನಿಲ್ದಾಣ ತನಕ ಬಂದಿದ್ದರು, ಅಲ್ಲಿಂದ ಹಿಂದೆ ಹೋದರು, ಅದು ಒಂದು ಕ್ರಿಯೆನೇ. ಆ ಹಿಂದೆ ಹೋದ ಕ್ರಿಯೆ ಉಂಟಲ್ಲ, ಅದು ಭವ್ಯ ಆಯಿತು. ಹೀಗೆ ಭವ್ಯ ಇದು ಯಾವಾಗ ಆಗುತ್ತೆ? ಆ ಇಂದ್ರಿಯಗಳೊಳಗೆ ಅವ ಇದ್ದಾನೆ. ಏನು ಕರ್ಮೇಂದ್ರಿಯಗಳೊಳು ಭಗವಂತ ಇದ್ದಾನೆ ಅಂತ ಇದ್ದು ನಮ್ಮಿಂದ ಮಾಡಿಸ್ತಾನೆ ಅಂತಕ್ಕಂಥ ಚಿಂತನೆ ಬಂತು ಅಂತಂದರೆ, ಯಾರಾದರೂ ತನ್ನ ಮನೆಯನ್ನು ತಾನು ನಾಶ ಮಾಡಿಕೊಳ್ತಾರಾ? ಇಲ್ಲ. ಆದರೆ ಈ ಕೈ ಕಾಲುಗಳಲ್ಲಿ ಅವ ಇದ್ದಾನೆ ಅಂತ ಚಿಂತನೆ ಮಾಡೋಣ. ಕಾಲು ಅವನ ಮನೆ ಆಯಿತು, ಸರಿ, ಮನೆಯಿಂದ ಹೊರಟಿದ್ದಾನೆ ಇಲ್ಲಿಗೆ ಬರಬೇಕು ಅಂತ. ಗಾಡಿ ಅಪಘಾತ ಆಯಿತು, ಅಲ್ಲಿದ್ದವ್ರಿಗೆ ಎಲ್ರಿಗೂ ಕೂಡ ಕೈಯೋ ಕಾಲು ಏನಾದರೂ ಮುರಿದೇ ಹೋಗಿದೆ ಪ್ರತಿಯೊಬ್ಬರದ್ದು. ಇವನು ಇರ್ತಿದ್ರೆ ಮುರಿದೇ ಹೋಗುತ್ತಿತ್ತು. ಈಗ ಹಿಂದೆ ಹೋದ, ದೇವರ ಮನೆ ಉಳಿಯಿತು. ಆ ಮನೆಗಳು ಹೋಗಿತ್ತು, ಬೇರೆ ಯಾರೆಲ್ಲ ಹೊರಟಿದ್ರು ಆ ಮನೆ ಹೋಗಿತ್ತು. ಅಲ್ಲ, ಅದು ಕೂಡ ದೇವರ ಮನೆ ಅಲ್ವೋ ಅಂದರೆ ಅದು ದೇವರ ಮನೆ ಅಂತ ಅವ ಚಿಂತನೆ ಮಾಡಿರಲಿಲ್ಲ. ಅದರಿಂದ ಆ ಮನೆಯಲ್ಲಿ ದೇವರಾಗ ಇರಲಿಲ್ಲ. ಅದರಿಂದ ಆ ಮನೆ ಮುರಿದು ಹೋಯಿತು. ಹಾಗೆ ಕರ್ಮ ಇಂದ್ರಿಯಗಳೊಳು ಭವ್ಯ ಸತ್ಕ್ರಿಯ ನೆನೆಸುವ ಯಾರು? ಭಗವಂತ. ಇಷ್ಟಭೋಗ್ಯ ಅಂದರೆ ಸರಿ, ಸತ್ಕ್ರಿಯ ಸತ್ಕ್ರಿಯ ಅಂತೆಲ್ಲದೂ ಕೂಡ ಭವ್ಯ ಆಗಬೇಕು ಅಂತ ಹಾಗೇನಾದ್ರೂ ವ್ಯತ್ಯಾಸ? ಹೊರಟ ಇಲ್ಲಿಗೆ ಬಂದು ಸೇರಿದ, ಸತ್ಕ್ರಿಯೆ ಆಯಿತು. ಮೇಲ್ನೋಟಕ್ಕೆ ಸತ್ಕ್ರಿಯ ಅಂತ ಕಂಡ್ರು ಕೂಡ ಭವ್ಯ ಆಗಬೇಕು. ಸತ್ಕ್ರಿಯ ಅದೇ ದೇವಸ್ಥಾನಕ್ಕೆ ಅಂತ ಹೊರಡೋದು, ಅಲ್ಲಿ ದೇವರನ್ನು ಬಿಟ್ಟು ಮತ್ತೆಲ್ಲ ನೋಡೋದು ಅಂತ. ದೂರದಲ್ಲಿ ಹೊರಗಿನದಿರುವವರೆಗೆ ಅಂತ ಹೊರತ ದೇವಸ್ಥಾನಕ್ಕೆ ಹೊರಟ ಅಂತ ತೋರುತ್ತೆ. ಅದೇ ಅದು ಆವಾಗ ಪುನಃ ಅಲ್ಲಿ ಆಭಾಸ ಅಂತ ಶಬ್ದ ಹಾಕಬೇಕಾಗುತ್ತೆ. ಇಲ್ಲಿ ಸತ್ಕ್ರಿಯೆ ಅಂತ ಅಷ್ಟೇ ಇರೋದು. ಹೌದು, ಅದು ಸತ್ಕ್ರಿಯೆ ಆಭಾಸ, ಸತ್ಕ್ರಿಯೆಯಂತೆ ತೋರ್ತದೆ ಅಷ್ಟೇ, ಸತ್ಕ್ರಿಯೆ ಅಲ್ಲ. ಅದು ಸತ್ಕ್ರಿಯಾಭಾಸ ಅಂತ ಆಗೋದು ಯಾವಾಗ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡದೆ ಬಾಕಿದ್ದೆಲ್ಲ ನೋಡಿ ಪೆಟ್ಟು ತಿಂದು ಬಂದಾಗ ಅದು ಸತ್ಕ್ರಿಯಾಭಾಸ ಅಂತ ಆವಾಗ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಇಲ್ಲ, ಮನೆಗೆ ಬಂದು ಕೂಡ ಅವನು ಕೂಡ ಅಂತ ಅಷ್ಟೇ ಮುಟ್ಟಾಳ. ಅವ ಸುಮ್ಮನೆ ಹೋಗಿ ದೇವರನ್ನು ನೋಡಿಲ್ಲ, ಬಾಕಿದ್ದನ್ನು ನೋಡಿಕೊಂಡು ಬಂದ. ಒಂದೆರಡು ಪಂಚಗಜ್ಜ ಕಟ್ಟಿ ಹಿಡ್ಕೊಂಡು ಹೋದರೆ ನಾನು ಸೇಫ್ ಅಂತಂದ ಪಂಚಗಜ್ಜ ಹಿಡ್ಕೊಂಡು ಮನೆಗೆ ಬಂದ. ಆವಾಗ ಮನೆಯವರು ಎಣಿಸಿ, ಓ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಇವರು ದೇವಸ್ಥಾನಕ್ಕೆ ಹೋದದ್ದು ಅಂತ ಮನೆಯವರು ಎಣಿಸ್ತಾರೆ. ಆದರೆ ಏನಾಯ್ತದು? ಸತ್ಕ್ರಿಯೆ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದ, ಪ್ರಸಾದವನ್ನು ತಗೊಂಡ, ಸತ್ಕ್ರಿಯೆ ಆಯಿತು. ಅದು ನೀನು ಹೇಳಿದಂತೆ ಭವ್ಯ ಆಗಿಲ್ಲ. ಅದು ಭವ್ಯ ಆಗೋದು ಯಾವಾಗ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಧ್ಯಾನ ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ಪಂಚಕಜ್ಜಾಯ ಕಟ್ಟು ಹಿಡ್ಕೊಂಡು ಮನೆಗೆ ಬಂದರೆ ಆವಾಗ ಅದು ಭವ್ಯ. ಸತ್ಕ್ರಿಯೆ ಅನ್ನೋದು ಸರ್ವರಿಗೂ ತೋರುತ್ತೆ, ಭವ್ಯತ್ವ ಎಲ್ರಿಗೂ ತೋರಬೇಕಾಗಿಲ್ಲ. ಭವ್ಯತ್ವ ಅವನಿಗೂ ದೇವರಿಗೂ ಇಬ್ಬರಿಗೂ ಮಾತ್ರ ಗೊತ್ತು. ಇವನ ಕಾರ್ಯ ಅದು ಭವ್ಯ ಅಂತ ಅವನಿಗೂ ದೇವರಿಗೂ ಮಾತ್ರ ಗೊತ್ತು. ಭೋಜನದಲ್ಲಿ ಹುಳ ಬಂದರೆ ಯಾಕೆ ಯಾಕೆ ದೇವರ ಪ್ರಸಾದ ಊಟಕ್ಕೆ ಅಂತ ಕೂತಿದ್ದೆವು. ಒಂದು ಹುಳ ಸಿಕ್ಕಿತು, ಊಟ ಮಾಡಲಿಲ್ಲ,
ಸತ್ಕ್ರಿಯೆ ಹೌದು, ನಮ್ಮ ಕ್ರಿಯೆ ಸತ್ ಹೌದು. ಯಾವುದು ಭೋಜನಕ್ಕೆ ಅಂತ ಕೂತದ್ದು ಕ್ರಿಯೆ ಸತ್ ಹೌದು, ಭವ್ಯ ಆಗಿಲ್ಲ. ಯಾಕೆ? ದೇವರ ಪ್ರಸಾದ ಹೊಟ್ಟೆಗೆ ಹೋಗಿಲ್ಲ. ಹೊಟ್ಟೆಗೆ ಹೋಯಿತು ಅಂತಂದರೆ ದೇವರ ಪ್ರಸಾದ, ಆವಾಗ ಇವನ ಜೀವನದಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಬರುತ್ತೆ, ಅದು ಭವ್ಯತೆ ಬರುತ್ತೆ. ಭವ್ಯತೆ ಬಂದಿಲ್ಲ. ಕ್ರಿಯೆ ಸತ್ ಹೌದು, ಭೋಜನಕ್ಕೆ ಕೂತದ್ದು ಆ ಕ್ರಿಯೆ ಸತ್ ಹೌದು. ಹೀಗೆ ಮಾಡ್ಬೋದು. ಅದಕ್ಕೆ ದಾಸರಂತಾರೆ ಸತ್ಕ್ರಿಯೆ ಮಾತ್ರ ಆದರೆ ಸಾಲದು, ಭವ್ಯನೂ ಆಗಬೇಕು. ಇಲ್ಲದ್ರೆ ಸಹಜ ಸತ್ಕ್ರಿಯೆ ಅಂತ ಆಗಿದ್ರೆ ಸಾಕಿತ್ತು. ದೇವರು ಇಲ್ಲಿ ಕೂತಿರ್ತಾನೆ, ಈ ಇಂದ್ರಿಯಗಳೆಲ್ಲ ಭಗವಂತ ಕೂತಿದ್ದಾನೆ ಜಣಿಸ್ಕೊಂಡು ನೀನು ಮಾಡಿದ್ದಿ ಅಂತಂದರೆ ಆವಾಗ ನಿನಗೇನೇ ತೋರುತ್ತೆ, ದೇವರು ಕೂತ ಇಂದ್ರಿಯ ಇದು, ಇದನ್ನು ಹಾಗೆಲ್ಲ ಹಾಳು ಮಾಡಬಾರ್ದು ಅಂತ ನಿನಗೆ ತೋರುತ್ತೆ. ಸತ್ಕ್ರಿಯೆಗೆ ಉಪಯೋಗ ಆಗುತ್ತೆ. ಅಂದರೆ ಸತ್ಕ್ರಿಯೆ ಅಂತ ಆದರೂ ಕೂಡ ಅದು ಎಷ್ಟೇ ನಾವು ಭಗವತ್ ಚಿಂತಕರಾದರೂ ಕೂಡ ಅದು ಹುಳ ಬಂತು ಅಂತಂದಾಗ ಬಿಟ್ಟು ಬಿಡ್ತೇವೆ, ಬಿಟ್ಟು ಬಿಡ್ತೇವೆ. ಆವಾಗ ಭವ್ಯತೆ ಬರುವುದಿಲ್ಲ. ಹಾಗಾದರೆ ಏನಾಗಬೇಕು ಅಂದ್ರು ಸತ್ಕ್ರಿಯನಾಗಬೇಕು, ಭವ್ಯನಾಗಬೇಕು ಅಂತಂದರು. ಅಂದರೆ ಏನರ್ಥ? ನಿನಗೆ ಅದು ಹೀಗೆ ಹುಟ್ಟಿನಲ್ಲಿ ಹೀಗೆ ತೆಗೆದು ಅನ್ನ ಹಾಕಬೇಕಿತ್ತು, ಹೀಗೆ ತೆಗೆದಾಗ ಅನ್ನ ಸ್ವಲ್ಪ ಚೆಲ್ಲಿತು ಅಲ್ವಾ, ಅಲ್ಲಿ ಕೆಳಗೆ ಆ ಪಾತ್ರಕ್ಕೆ ಬಿಡುತ್ತೆ. ಅನ್ನ ಬಿಡುವಾಗ ಆ ಹುಳನ್ನು ಅಲ್ಲೇ ಬಿತ್ತು, ಪಾತ್ರದಲ್ಲೇ ಬಿತ್ತು, ಮತ್ತೊಬ್ಬನಿಗೆ ಸಿಕ್ಕಿತು. ಈಗ ಇವನಿಗೆ ಅದು ಭವ್ಯ ಆಯಿತು, ಅವನಿಗೆ ಅಭವ್ಯ ಆಯಿತು, ಆ ಹುಳ ಅವನ ಎಲೆಗೆ ಹೋಯಿತು. ಅಲ್ಲಿ ಮತ್ತೂ ಉಂಟು ಪುನಃ. ಹುಳಗಳು ಹೋದರೂ ಅಡ್ಡಿ ಇಲ್ಲ. ಇವ ಆ ತುತ್ತನ್ನು ಉಣ್ಣುವಾಗ ಯಾರ ಹತ್ರ ಮಾತಾಡ್ತಿದ್ದ, ಹೊಟ್ಟೆ ಭವ್ಯ ಭವ್ಯ ಆಯಿತು. ಅದು ಭಾರಿ ಭಾರಿ ಭವ್ಯ. ರಾಜನಾಗ್ತಾನೆ ಅಂತ. ಹೌದು, ಅದೊಂದು ಮಾತಿತ್ತು. ಹೌದು, ಅದು ಯಾಕೆ ಬಂದದ್ದು ಅಂತಂದರೆ, ಮುಂದೆ ಭೋಜನ ಶಾಲೆಯಲ್ಲಿ ಅನ್ನದರೆಲ್ಲ ಹುಳನೇ ಇದ್ದದ್ದು, ಯಾರು ಊಟನೇ ಮಾಡ್ತಿರಲಿಲ್ಲ. ಅದಕ್ಕೊಂದು ಯಾರು ಮೆಲ್ಲ ಹೊರಡಿಸಿದ. ಊಟ ಮಾಡುವಾಗ ಹುಳ ಸಿಕ್ಕಿದ್ರೆ ರಾಜನಾಗ್ತಾನೆ ಅನಿಸಿದ, ಮತ್ತೆ ಗಬ ಗಬ ಗಬಗ ಅಂತ ತಿನ್ಲಿಕ್ಕೆ ಶುರು ಮಾಡಿದ್ದೆ. ರಾಜನಾಗಬೇಕು ಅಂತ. ಏನಾದ? ರಾಜನಾಗಿ ಹುಟ್ಟಿದ, ಭೋಜನಾಗಿ ಹುಟ್ಟಿದ. ಅವನಿಗೆ ಅಪ್ಪ ಅಮ್ಮ ರಾಜ ಅಂತ ಹೆಸರಿಟ್ಟು ಅಷ್ಟೇ ಅಂತ ರಾಜನಾಗಿ ಹುಟ್ಟಿದ. ಹಾಗೆ ನಮ್ಮ ಕ್ರಿಯೆಗಳು ಭವ್ಯ ಆಗಬೇಕು ಅಂತಾದರೆ ದಾಸರಂತಾರೆ ಕರ್ಮ ಇಂದ್ರಿಯಗಳು ಭಗವಂತ ಇದ್ದಾನೆ ಅಂತ ತಿಳ್ಕೊ, ಇದು ಧ್ಯಾನ ಆಗುತ್ತೆ. ಈ ಧ್ಯಾನದಿಂದ ಸತ್ಕ್ರಿಯೆಗಳು ಭವ್ಯ ಆಗುತ್ತೆ. ಅದೇನು ಒಬ್ಬವರ ಮಾತು, ಪ್ರತಿಯೊಂದು ಕೂಡ ಅವರ ನೋಟ, ಅವರ ಹೇಳುವಿಕೆ, ಅವರು ವಿಚಾರವನ್ನು ಕೇಳಿಸಿಕೊಳ್ಳುವಿಕೆ, ಇದು ಪ್ರತಿಯೊಂದು ಕೂಡ ಹಬ್ಬ ಅವರೊಂದು ಮುಟ್ಟಿಕೊಟ್ಟರೆ ಸಾಕಿದು. ಏನ್ರಿ ಕಾಯಿಲೆ ಪೂರ ವಾಸಿಯಾಗುತ್ತೆ. ಅದು ಅವ್ರ ಸ್ಪರ್ಶ, ಇದೆಲ್ಲ ಏನು ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಂತೆ. ಈ ಜ್ಞಾನೇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿಬಿಟ್ರೆ ಏನಾಗ್ತದೆ? ಇವ ಸಮಾಜದಲ್ಲಿ ಸ್ತವ್ಯನಾಗ್ತಾನೆ. ಸ್ತವ್ಯ ಅಂದರೆ ಹೊಗಳಿಸಿಕೊಳ್ಳಿಕ್ಕೆ ಯೋಗ್ಯನಾಗ್ತಾನೆ. ಜ್ಞಾನೇಂದ್ರಿಯದಲ್ಲಿ ಭಗವಂತ ಯಾವುದು? ಕಣ್ಣಿನಲ್ಲಿ ಭಗವಂತ ಇದ್ದಾನೆ, ಚಕ್ಷುರಿಂದ ಭಗವಂತ ಇದ್ದಾನೆ ಅಂತಂದಾಗ ಆ ವಸ್ತುಗಳನ್ನು ನೋಡುವ ಕ್ರಮನೇ ಬೇರೆ ಇರುತ್ತೆ. ನಾವು ನೋಡುವ ಕ್ರಮಕ್ಕೂ ಅವ ನೋಡುವ ಕ್ರಮಕ್ಕೂ ವ್ಯತ್ಯಾಸ ಇರುತ್ತೆ. ಕೆಲವರಿಗೆ ಸಾಮಾನ್ಯ ಇರುತ್ತೆ, ಅದು ನಾವು ನೋಡಿದಾಗ ಭಯಜನಕತ್ವ ಬರುತ್ತೆ, ಅವರು ನೋಡಿದಾಗ ಯಾವ ಭಯನೂ ಆಗೋಲ್ಲ. ಇಂಥ ಒಂದು ಪ್ರಸಂಗನೂ ಲೋಕದಲ್ಲಿ ಉಂಟು ನಮ್ಮಲ್ಲಿ. ಆವಾಗ ಏನಾಗುತ್ತೆ? ನಿಮ್ಮ ದೃಷ್ಟಿ ಬೀಳಬೇಕ್ರಿ ಇದಕ್ಕೆ ಅಂತೀಯ. ನಿಮ್ಮ ದೃಷ್ಟಿ ಒಂಚೂರು ಇತ್ತ ದೃಷ್ಟಿ ಹಾಕಿರಿ, ಒಂಚೂರು ನಾನು ಹೇಳಿದ್ದನ್ನು ಕಿವಿಗೆ ಹಾಕ್ಕೊಳ್ರಿ. ನೀವು ಎಲ್ಲರ ಹತ್ರ ಹೋಗಿ ನಾವು ಹೇಳೋಲ್ಲ. ನಾನು ಹೇಳ್ತೇನೆ ಒಂಚೂರು ಕಿವಿಗೆ ಹಾಕ್ಕೊಳ್ಳಿ ಅಂತ ಹೇಳೋಲ್ಲ. ಮತ್ತು ಯಾರ ಹತ್ರ ಒಬ್ಬರಬಳಿಗೆ ಹೋಗಿ ಹೇಳಿದ್ರೆ ಒಂಚೂರು ಲಾಲಿಸಿ, ಒಂಚೂರು ನಮ್ಮ ಕಡೆ ದೃಷ್ಟಿ ಹಾಕಿ, ನೀವು ಒಂಚೂರು ಮುಟ್ಟಿ ಕೊಡಿ ಅಂತ ಇಂಥದ್ದೆಲ್ಲ ನಮ್ಮಲ್ಲಿ ಇರುತ್ತೆ. ಆವಾಗ ಏನಾಗ್ತಾನವ? ಸ್ತವ್ಯನಾಗ್ತಾನೆ, ಸ್ತೋತ್ರಕ್ಕೆ ಯೋಗ್ಯನಾಗ್ತಾನೆ, ಸ್ತವ್ಯಕ್ಕೆ ತಾನು ಕಾರಕನಾಗ್ತಾನೆ, ಕರ್ಮಕಾರಕನಾಗ್ತಾನೆ. ಇವನನ್ನು ಹೊಗಳ್ತಾರೆ ಅಂತ, ಇವನನ್ನು ಕರ್ಮಕಾರಕ. ಯಾಕಾಯಿತು? ಜ್ಞಾನೇಂದ್ರಿಯಗಳಲ್ಲಿ ಭಗವಂತ ಇದ್ದದ್ದಕ್ಕೆ ಇವನು ಕರ್ಮ ಆದ. ಯಾವುದಕ್ಕೆ? ಹೊಗಳುವಿಕೆಗೆ ಇವನು ಕರ್ಮನಾದ. ಇವನನ್ನು ಹೊಗಳ್ತಾರೆ ಅಂತ ಅರ್ಥ. ಹೌದು, ಸ್ತವ್ಯಕಾರಕ ಎನ್ನುವ ಹೆಸರಿನಿಂದ ಭಗವಂತನನ್ನು ಜ್ಞಾನೇಂದ್ರಿಯಗಳಲ್ಲಿ ಚಿಂತನೆ ಮಾಡಿದೆವು ಅಂತಂದರೆ ಅವಾಗ ನಾವು ಸ್ತವ್ಯರಾಗ್ತೇವೆ. ಸ್ತವ್ಯರಾಗಿ ಕರ್ಮಕಾರಕರಾಗಿ ಸ್ತವ್ಯರಾಗ್ತೇವೆ. ನಮ್ಮನ್ನು ಹೊಗಳ್ತಾರೆ.
ಕಾರಕನೆನಿಸಿ ಸುಖಮಯ ಅಂತಂದು. ಹಬ್ಬ ಆಚೆ ವಸ್ತುಗಳ ಒಳಗೆ ಇರಬೇಕು, ಈಚೆ ಕರ್ಮೇಂದ್ರಿಯಗಳಲ್ಲಿ ಇರಬೇಕು, ಜ್ಞಾನೇಂದ್ರಿಯಗಳಲ್ಲಿ ಇರಬೇಕು. ದೇವಸ್ಥಾನಕ್ಕೆ ಹೋಗುವುದು ಅವನ ಹಣೆಯಲ್ಲಿ ನನ್ನ ಮಗ ಬರೆದಿದ್ದಾನ ಅಂತ ನೋಡಬೇಕು, ಚತುರ್ಮುಖ ಬರೆದಿದ್ದಾನೋ ಅಂತ ನೋಡಬೇಕು. ಇಷ್ಟೆಲ್ಲ ಆಗುವಾಗ ಅವ ದೇವಸ್ಥಾನಕ್ಕೆ ಹೋಗಿ ಬಂದಾಗಿರುತ್ತೆ ಅಂತಂದರೆ ಸುಖಮಯ ಅನ್ನತಕ್ಕಂಥ ಶಬ್ದ ಉಲ್ಲೇಖ ಮಾಡಿದರು ಜಗನ್ನಾಥದಾಸರು. ಭಗವಂತನಿಗೆ ಯಾವುದೇ ರೀತಿಯಾದ ಶ್ರಮ ಇಲ್ಲ. ಒಬ್ಬೊಬ್ಬರಿಗೂ ಕೂಡ 10 ಇಂದ್ರಿಯಗಳು, ಎಷ್ಟು ಜನ ಇಲ್ಲ ಹಾಗೆ. ಆ ದೇವತೆಯನ್ನು ಆರಂಭಿಸಿಕೊಂಡು ಕಲಿಪರ್ಯಂತ ಎಷ್ಟು ಜನ ಇಲ್ಲ. ಅವರಿಗೆಲ್ಲ ಅಲ್ಲಲ್ಲಿದ್ದುಕೊಂಡು ದ್ರವ್ಯ ನೆನೆಸಬೇಕು, ಸ್ತವ್ಯ ಸತ್ಕಂಥದ್ದು ಭವ್ಯ ಸತ್ಕ್ರಿಯನಾಗಬೇಕು, ಸ್ತವ್ಯ ಕಾರಕನಾಗಬೇಕು ಭಗವಂತ ಅಂದರೆ ಆಗುತ್ತಾನೆ ಸುಖಮಯ ಅಂತಂದರು. ಸೇವ್ಯ ಸೇವಕ ನೆನೆಸಿ ಜಗದೊಳು. ಸರಿ, ಹಾಗಾದರೆ ಇವನನ್ನೇ ಹೊಗಳಿದ್ರಲ್ವೋ, ಜೀವನನ್ನು ಕೆಲಸ ಮಾಡುವುದವ, ಹೊಗಳಿಸ್ಕೊಳ್ಳೋದು ಇವನ ಅಂತ ಅಂದ್ಬಿಟ್ರು. ಅದಕ್ಕೆ ಹಾಗಾದರೆ ಅದು ಸಮಸ್ಯೆನೇ ಬೇಡ, ಅವನೇ ಹೊಗಳಿಸ್ಕೊಳ್ಳೋದು ಕೂಡ ಅವನೇ. ಸೇವ್ಯ ಸೇವಕ, ಅವನೇ ತನ್ನದೇ ರೂಪದ ಸೇವೆ ಮಾಡ್ತಾನೆ. ನನ್ನ ಈ ರೂಪ ಏನು ಭವ್ಯ ಸತ್ಕ್ರಿಯವಾಗಲಿ, ನನ್ನದೇ ರೂಪ ಭವ್ಯ ಸತ್ಕ್ರಿಯ ಆಗಲಿಕ್ಕೆ ನಾನು ಏನು ಮಾಡಬೇಕೋ ಅದನ್ನು ಮಾಡ್ತೇನೆ. ಸ್ತವ್ಯಕಾರಕನಾಗಬೇಕಾದರೆ, ನಾನೇ ಸ್ತವ್ಯಕಾರಕನಾಗಬೇಕಾದ್ರೆ ಏನು ಮಾಡಬೇಕು? ಜನಗಳಲ್ಲಿರತಕ್ಕಂಥ ಇಂದ್ರಿಯಗಳಲ್ಲಿ ನಾನೇ ಇರಬೇಕು. ಅವಾಗ ನಾನು ಸ್ತವ್ಯಕಾರಕ. ಜ್ಞಾನಿಗಳು ಹೇಳುವಾಗ ಏನಂತ ಹೊಗಳು ಮಾಡ್ತಾರೆ? ಇವನನ್ನೇ ಹೊಗಳುವುದಿಲ್ಲ, ಇವನ ಅಂತರ್ಯಾಮಿಯನ್ನಿಟ್ಟುಕೊಂಡೇ ಹೊಗಳ್ತಾರೆ. ಎಂಥದ್ದು? ದೊಡ್ಡ ತೆಂಗಿನಕಾಯಿ ಅಂತ ಹೇಳಿದಂತೆ, ಸಿಪ್ಪೆಯನ್ನು ಸೇರಿಸಿ ಹಿರಣ್ಯಕಶಿಪು ಅಂದಿದ್ದ ಚತುರ್ಮುಖನ ಹತ್ರ ಏನಂತ, ನಾನೀಗ ನಿನ್ನನ್ನು ಹೊಗಳ್ತಾ ಇದ್ದೇನೆ, ನಿನ್ನನ್ನು ಹೊಗಳ್ತಾ ಇದ್ದೇನೆ, ನಿನ್ನನ್ನು ಹೊಗಳುವುದೆಲ್ಲ ನಂದು ಮಿಶ್ರಸ್ತುತಿ ಅಂತಂದ. ಮಿಶ್ರಸ್ತುತಿ ಅಂತಂದರೆ ನೀನು ನಿನ್ನಪ್ಪ ಇಬ್ಬರನ್ನು ಸೇರಿಸಿ ಹೊಗಳಿದ್ದು ಅಂತ ಅರ್ಥ. ಹೇ ಚತುರ್ಮುಖ, ನಿನ್ನ ಮತ್ತು ಚಿಕ್ಕ ಸ್ವಾಮಿಗಳನ್ನು ಹೊಗಳುವಾಗ ಮಿಶ್ರಸ್ತುತಿ, ದೊಡ್ಡ ಸ್ವಾಮಿ ಹೊಗಳುವಾಗ ಮಾತ್ರ ಶುದ್ಧ ಸ್ತುತಿ. ಚಿಕ್ಕ ಸ್ವಾಮಿಗಳು ದಕ್ಷಿಣ ಕೊಡ್ತು ಅಂತ ಇಟ್ಟುಕೊಳ್ಳೋಣ ವಿದ್ವಾಂಸರಿಗೆ. ವಿದ್ವಾಂಸರು ಹೊಗಳ್ತಾರೆ, ಹಬ್ಬ ಭಾರೀ ದಕ್ಷಿಣ ಕೊಟ್ರಿ ಅಂತ. ಚಿಕ್ಕ ಸ್ವಾಮಿಗಳು ಅವನಿಗೆ ದಕ್ಷಿಣ ಕೊಡಲಿಕ್ಕೆ ದೊಡ್ಡ ಸ್ವಾಮಿಗಳು ಹೇಳಿ ಕೊಟ್ಟದ್ದು. ಆವಾಗ ಏನಾಯಿತು? ಚಿಕ್ಕ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಇಬ್ಬರನ್ನು ಹೊಗಳಿದೆ ಅಂತ ಆಯಿತು. ದೊಡ್ಡ ಸ್ವಾಮಿಗಳು ಹೋಗಿ ದಕ್ಷಿಣ ತಗೊಂಡಾಗ ಅವರನ್ನು ಮಾತ್ರ, ಚಿಕ್ಕ ಸ್ವಾಮಿಗಳು ಹೇಳಿ ದೊಡ್ಡವರು ಕೊಟ್ಟದ್ದಲ್ಲ, ದೊಡ್ಡವರು ಮಾತ್ರ ಹೊಗಳಿದಂತೆ. ಅದೇ ರೀತಿಯಲ್ಲಿ ಕೂಡ ನಿಜವಾಗಿ ಸ್ತವ್ಯಕಾರಕ ಭಗವಂತನೇ. ಆ ಸ್ತವ್ಯಕಾರಕರಾಗಿ ನಮ್ಮಲ್ಲಿ ಇದ್ದದ್ರಿಂದ ಒಂಚೂರು ನಮಗೂ ಅಂತಷ್ಟೇ ವಿನಃ, ಆದ್ದರಿಂದ ಭಗವಂತನೇ ಸೇವ್ಯನೂ ಅವನೇ, ಸೇವಕನು ಅವನೇ. ಸೇವ್ಯ ಸೇವಕ ನೆನೆಸಿ ಜಗದೊಳು ಹೇಗಿದ್ದಾನೆ? ಹವ್ಯವಾಹನು ಅರಣಿಯೊಳಗಿಪ್ಪಂತೆ ಇರುತ್ತಿಪ್ಪ, ಯಾರಿಗೂ ಕಾಣಿಸುವುದಿಲ್ಲ ಭಗವಂತ. ಅದು ಹೇಗೆ ಅಂತಂದರೆ, ಹವ್ಯವಾಹ ಅಂದರೆ ಅಗ್ನಿ, ಅರಣಿಯೊಳಗಿಪ್ಪಂತೆ ಅಂತ. ಪರಿಮಳವು ಸುಮನದೊಳಗೆ ಅರಣಿಯೊಳು ಅನಲನು ಅರಣಿಯೊಳಗಿಪ್ಪಂತೆ ಅಂತ. ಅಲ್ಲಿ ಅನಲನು ಅರಣಿಯೊಳಗಿಪ್ಪಂತೆ ಅಂತಂದರು, ಇಲ್ಲಿ ಹವ್ಯವಾಹ ಅರಣಿಯೊಳಗಿಪ್ಪಂತೆ ಅಂತಂದರು. ಇಲ್ಲಿ ಪುನಃ ಹವ್ಯವಾಹ ಅಂತಂದಾಗ ಪುನಃ ಅಗ್ನಿಯಲ್ಲಿ ಸ್ತವ್ಯಕಾರಕ, ಆಮೇಲೆ ಭವ್ಯ ಸತ್ಕ್ರಿಯ ರೂಪದಿಂದ. ಯಾಕೆ? ಅಗ್ನಿಯ ಕೆಲಸ ಇವರು ಕೊಟ್ಟಂತಹ ಹವಿಸ್ಸನ್ನು ಹಿಡ್ಕೊಂಡು ದೇವತೆಗಳಿಗೆ ಒಪ್ಪಿಸುವುದು, ಏನು ಕ್ರಿಯೆ ಅಲ್ಲಿ. ಅದು ಪುನಃ ಹೇಗೆ ಅಲ್ಲಿ ತಿಳ್ಕೊಂಡೇ ಕೊಡಬೇಕು. ಈಗ ಯಾಹುತಿ ಯಾರಿಗೆ ಕೊಟ್ಟದ್ದು ಇವ ಯಜಮಾನ ಅಂತ ನೋಡಿಕೊಂಡು ಅಗ್ನಿ ಅವನಿಗೇನೇ ಕೊಂಡೋಗಿ ತಲುಪಿಸಬೇಕು. ಅದಕ್ಕೆ ಬೇಕಾದ್ದು ಜ್ಞಾನೇಂದ್ರಿಯ, ಹಿಡ್ಕೊಂಡು ಹೋಗಲಿಕ್ಕೆ ಬೇಕಾದ್ದು ಕರ್ಮೇಂದ್ರಿಯ. ಅದಕ್ಕೆ ಹವ್ಯವಾಹ ಎನ್ನತಕ್ಕಂಥದ್ರಿಂದ ಅಗ್ನಿಯನ್ನು ಉಲ್ಲೇಖ ಮಾಡಿದರು. ಆದ್ದರಿಂದ ಲೋಕದಲ್ಲಿ ಪ್ರತಿಯೊಬ್ಬರೂ ಕೂಡ ಅಗ್ನಿಯನ್ನು ಚೆನ್ನಾಗಿ ಹೊಗಳ್ತಾರೆ, ಅಗ್ನಿಯ ಕ್ರಿಯೆಗಳನ್ನು ಅವರು ಹೊಗಳ್ತಾರೆ, ಅಗ್ನಿಯ ತಿಳುವಳಿಕೆಯನ್ನು ಚೆನ್ನಾಗಿ ಹೊಗಳ್ತಾರೆ. ಹವ್ಯವಾಹನು ಅರಣಿಯೊಳಗಿ ಇಪ್ಪಂತೆ ಭಗವಂತ ಇರುತ್ತಿಪ್ಪ. ಜೀವರು ಕರ್ಮೇಂದ್ರಿಯಗಳು ಜ್ಞಾನದೊಳು ಜಗದೊಳಗೆ ಭಗವಂತ ಇರುತ್ತಿಪ್ಪ. ಯಾರ್ಯಾರಿಗೆ ಯಾವ ಭವ್ಯ ಸತ್ಕ್ರಿಯೆ ಕೊಡಬೇಕೋ ಅಥವಾ ಸ್ತವ್ಯಕಾರಕತ್ವ ಕೊಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ತಾನು ತಗೊಂಡು ಅವರವರಿಗೆ ಕೊಡ್ತಾ ಇದ್ದಾನೆ. ಅಗ್ನಿಗಳಲ್ಲಿ ಕೂಡ ಇದೇ ಅಗ್ನಿ ಅಗ್ನಿಗೆ ಹೆಸರು ಒಟ್ಟಿಗೆ ಹವ್ಯವಾಹನ.
ಅಗ್ನಿಯ ಕೆಲಸ ಏನಂತಂದರೆ ಕೊಟ್ಟದ್ದನ್ನು ದೇವತೆಗಳಿಗೆ ತಲುಪಿಸು. ಅಗ್ನಿಯ ಕೆಲಸ. ಅಗ್ನಿ ಮತ್ತು ಅವರು ಎಷ್ಟೇ ವಿಭಾಗ ಆಗಿಕೊಳ್ಳಿ, ಅಂತೂ ಅಗ್ನಿಯ ಕೆಲಸ ಕೊಟ್ಟದ್ದನ್ನು ಅಲ್ಲಿಗೆ ತಲುಪಿಸು.